ಪರಲೋಕಗಳ ತಂದೆಯೇ ಒಂದು ಬೆಳಗಿನ ವೇಳೆಗಾಗಿ ಸ್ತೋತ್ರ ತಂದೆ. ಒಳ್ಳೆ ನಿದ್ರೆಯನ್ನು ನಮಗೆ ಕೊಟ್ಟು ಮತ್ತೊಂದು ದಿನವನ್ನು ನಮಗೆ ಕೊಟ್ಟಿರೋದಕ್ಕಾಗಿ ಸ್ತೋತ್ರ. ಈ ಒಂದು ದಿನದಲ್ಲೂ ನಿನ್ನ ಮಕ್ಕಳಾಗಿ ನಾವು ಇನ್ನೂ ಒಂದು ವಾಕ್ಯವನ್ನು ಸ್ವಲ್ಪ ಹೊತ್ತು ಧ್ಯಾನ ಮಾಡಲು ಕೊಟ್ಟ ಕೃಪೆಗಾಗಿ ಸ್ತೋತ್ರ ತಂದೆ. ಒಂದು ಸಮಯದಲ್ಲೂ ನಮ್ಮನ್ನು ಜೊತೆ ಮಾತಾಡು. ನಾವು ಒಂದು ದೈವ ಮನುಷ್ಯರಿಂದ ಒಂದ್ಸಲ ವಿಷಯಗಳನ್ನು ಕಲಿತುಕೊಳ್ಳಲು ಕೃಪೆ ಯೇಸು ಕೃಷ್ಣ ನಾಮದಲ್ಲಿ ಕೇಳ್ತೀನಿ, ಪ್ರೀತಿಯುಳ್ಳ ತಂದೆ, ಆಮೇಲೆ. ಸೊ ಇವತ್ತೊಂದು ದಿನದಲ್ಲಿ ನಾವು ಬಂದು ಈ ಒಂದು ಸೈಂಟ್ ಒರಿಗನ್ ನಾವು ಒಬ್ರು ಒಂದು ಲೈಫ್ ಬಗ್ಗೆ ನೋಡೋಣ. ಅವ್ರ ಲೈಫಲ್ಲಿ ಅವರು ಹೇಗೆ ದೇವರಿಗೋಸ್ಕರ ಕೆಲವು ಕಾರ್ಯಗಳನ್ನು ಮಾಡಿದ್ರು ಅಂತ ನಾವು ಧ್ಯಾನ ಮಾಡೋಣ. ಸೊ ಈ ಒಂದು ಮಗನು ನೋಡಿದ್ರೆ ಒರಿಗನ್ ಅವ್ರ ಹೆಸರು. ಇವರು ಹುಟ್ಟಿದ್ದು ಬಂದು 155ನೇ ಒಂದು ವರ್ಷದಲ್ಲಿ. ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿ 185ನೇ ವರ್ಷದಲ್ಲಿ ಇವರು ಹುಟ್ಟಿದ್ದು. ಸೊ ಒಂದು ಹಳೆಯ ಒಂದು ಕ್ರೈಸ್ತನು ಅಂತ ನಾವು ಹೇಳ್ಬೋದು. ಇವರು ಬಂದು ಹುಟ್ಟಿದ್ದು ಬಂದು ಅಲೆಕ್ಸಾಂಡ್ರಿಯಾ ಒಂದು ಈಜಿಪ್ಟ್ ಅಲ್ಲಿರೋ ಒಂದು ಜಾಗದಲ್ಲಿ ಹುಟ್ಟಿದ್ದು. ಅಲ್ಲಿ ಹುಟ್ಟಿದಾಗ ರೋಮಪುರದವರು ಏನ್ ಮಾಡ್ತಾರೆ, ರೋಮನ್ಸ್ ಬಂದು ಆಳ್ತಾ ಇದ್ರು ಆ ಒಂದು ಸಮಯದಲ್ಲಿ ಈಜಿಪ್ಟು. ನಮ್ಗೆ ಗೊತ್ತು, ಯೇಸು ಕ್ರಿಸ್ತನ ಹುಟ್ಟಿದಾಗ್ಲೂ ಯೆರೂಸಲೇಮ್ ಇಸ್ರೇಲ್ನ ಆಳ್ತಾ ಇದ್ದಿದ್ದು ರೋಮನ್ಸ್ ಅಲ್ವಾ. ಆ ಒಂದು ಸನ್ನಿವೇಶದಲ್ಲಿ ಇವರು ಹುಟ್ಟಿದ್ರು. ಅದಕ್ಕೆ ಕ್ರೈಸ್ತರಿಗೆ ತುಂಬಾ ಒಂದು ಕಷ್ಟದ ಒಂದು ಸಮಯವಾಗಿತ್ತು. ಏನಕ್ಕಂದ್ರೆ ಅವ್ರನ್ನ ಬಂದು ಜೈಲಲ್ಲಿ ಹಾಕೋದು, ಅವ್ರನ್ನ ಬಂದು ತುಂಬಾ ಹಿಂಸಿಸೋ ಒಂದು ಟೈಮ್ ಆಗಿತ್ತದು. ಒರಿಗನ್ ಅವರ ತಂದೆ ಬಂದು ಒಳ್ಳೆ ಒಂದು ಕ್ರೈಸ್ತನಾಗಿದ್ರು. ಅವರು ಇವರನ್ನು ಒರಿಗನನ್ನು ಏನ್ ಮಾಡಿದ್ರು, ಕ್ರೈಸ್ತನ ಒಂದು ಮಾರ್ಗದಲ್ಲಿ ನಡೆಸ್ತಾ ಇದ್ರು. ಚಿಕ್ಕ ವಯಸ್ಸಲ್ಲಿಂದಾನೇ ಅವರಿಗೆ ಒಳ್ಳೆ ದೇವರ ವಾಕ್ಯಗಳನ್ನು ಹೇಳ್ಕೊಡೋದು, ಅದನ್ನ ಮೆಮರೈಸ್ ಮಾಡಿಸೋದು, ಅದನ್ನ ಒಂದು ಒಳ್ಳೆ ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ರು. ಅದು ಮಾತ್ರ ಇಲ್ಲ, ಚಿಕ್ಕ ವಯಸ್ಸಲ್ಲಿ ಇವ್ರಿಗೆ ಬಂದು ರಕ್ಷಣೆ ಹೊಂದಲು ಅವರು ತಂದೆ ಬಂದು ತುಂಬಾ ಸಹಾಯ ಮಾಡ್ತಾ ಇದ್ರು. ಆದ್ರೆ AD 202 ಅಲ್ಲಿದ್ದ ಒಂದು ರಾಜನು, ಸೆವೆರಿಯಸ್ ಅನ್ನೋ ಒಂದು ರಾಜ ಬಂದು ಏನ್ ಮಾಡ್ದ, ಎಲ್ಲಾ ಕ್ರೈಸ್ತರನ್ನು ಡಿನೌನ್ಸ್ ಮಾಡಕ್ಕಿಲ್ಲ. ಅಂದ್ರೆ ಏನಂದ್ರೆ ಯೇಸು ಕ್ರಿಸ್ತನು ನಿಜವಾದ ದೇವರಲ್ಲ ಅಂತ ಹೇಳಿ ನಾನು ನಿನ್ನ ಬಿಟ್ಬಿಡ್ತೀನಿ ಅಂತ ಅವರು ಎಲ್ಲರಿಗೂ ಕ್ರೈಸ್ತರಿಗೂ ಹೇಳ್ತಾ ಇದ್ರು. ಆದ್ರೆ ತಂದೆಯಾದವರು ಏನ್ ಮಾಡಿದ್ರು, ಅದನ್ನ ಹೇಳ್ದೇ ಇರೋದ್ರಿಂದ ಅವ್ರನ್ನ ಹಿಡಿದು ಜೈಲಲ್ಲಿ ಹಾಕಿದ್ರು. ಅವ್ರ ಜೈಲಲ್ಲಿ ಹಾಕಿದ್ದು ಮಾತ್ರ ಅಲ್ಲ, ಅಲ್ಲೇ ಅವರು ಬಂದು ಏನ್ ಮಾಡಿದ್ರು, ತೀರ್ಕೊಂಡ್ರು. ಸೊ ಇವ್ರ ಚಿಕ್ಕ ವಯಸ್ಸಲ್ಲಿ ಇವರು ಅವ್ರ ಮುಂದೆನೆ ತಂದೆನ ಏನ್ ಮಾಡಿದ್ರು ಹೇಳ್ಕೊಂಡು ಹೋದಾಗ ಇದೊಂದು ದೊಡ್ಡ ಒಂದು ಅವ್ರ ಹೃದಯದಲ್ಲಿ ಒಂದು ಪರಿಣಾಮವನ್ನು ಬೀರ್ತು. ಅದರಿಂದ ಇವರು ಏನ್ ಮಾಡಿದ್ರು, ಸ್ಟ್ರಾಂಗ್ ಆಗಿ ನನ್ಬೇಕು, ಯೇಸು ಕ್ರಿಸ್ತನ ಹಿಡ್ಕೊಬೇಕು ಅಂತ ಚಿಕ್ಕ ವಯಸ್ಸಿಂದಾನೇ ಅವರಿಗೆ ಒಂದು ಒಳ್ಳೆ ಪ್ಯಾಷನ್ ಇತ್ತು. ಅವ್ರ ಚಿಕ್ಕ ವಯಸ್ಸಿಂದಾನೇ ಇನ್ನ ಬಂದು ದೇವರ ಬಗ್ಗೆ ಡೀಪಾಗಿ ತಿಳ್ಕೊಳ್ಳೋದು, ಅವರ ಒಂದು ನಂಬಿಕೆ ಏನಾಯ್ತು, ದೃಢವಾಗಿ ಆಗೋದಕ್ಕೆ ಒಂದು ಚಾನ್ಸ್ ಆಯ್ತು. ಅದು ಮಾತ್ರ ಅಲ್ಲ, ಇವರು ಒಂದು ಚಿಕ್ಕ ವಯಸ್ಸಲ್ಲಿ ದೇವರು ಬಂದು ಅವ್ರಿಗೊಂದು ಒಳ್ಳೆ ಗಿಫ್ಟ್ ಕೊಟ್ಟಿದ್ರು. ಏನ್ ಗಿಫ್ಟ್ ಅಂತ ನೋಡಿದ್ರೆ, ದೇವರ ವಾಕ್ಯಗಳನ್ನ ಮೆಮೊರೈಸ್ ಮಾಡಿ ಅದರ ಒಂದು ಸತ್ಯಗಳನ್ನ ಅವರು ಅರಿತುಕೊಳ್ಳುವಂತೆ ಒಂದು ಸ್ಪೆಷಲ್ ಗಿಫ್ಟ್ ಏನ್ ಮಾಡಿದ್ರು, ಚಿಕ್ಕ ವಯಸ್ಸಲ್ಲಿ ಕೊಟ್ಟಿದ್ರು. ಅವ್ರ ತಂದೆ ತೀರ್ಕೊಂಡ್ಮೇಲೆ ಇವರ ಒಂದು ಲೈಫ್ ತುಂಬಾ ಕಷ್ಟ ಆಯ್ತು. ಇವರ ಒಂದು ಫ್ಯಾಮಿಲಿ ಲೈಫ್ ತುಂಬಾ ಕಷ್ಟ ಆಯ್ತು. ಅದು ಮಾತ್ರ ಅಲ್ಲ, ಗೌರ್ಮೆಂಟ್ ಅವ್ರು ಏನ್ ಮಾಡ್ಬಿಟ್ರು, ಇವ್ರಿಗೆ ಇದ್ದಿದ್ದ ಒಂದು ಲ್ಯಾಂಡ್ ಆಸ್ತಿನೆಲ್ಲ ಕಿತ್ಕೊಂಡ್ಬಿಟ್ರು. ಸೊ ಇನ್ನು ಬಡತನದಲ್ಲಿ ಅವರು ಇದ್ದಾಗ ಅವರು ಚೆನ್ನಾಗಿ ಕಷ್ಟಪಟ್ಟು ಏನ್ ಮಾಡ್ರು, ಕೆಲಸ ಮಾಡ್ರು. ಯಾಕಂದ್ರೆ ಇವರೇ ಬಂದು ಒಂದು ಕುಟುಂಬದಲ್ಲಿ ಒಂದು ದೊಡ್ಡ ಮಗನಾಗಿದ್ದು. ಸೊ ಏನ್ ಮಾಡೋದು, ತುಂಬಾ ಕಷ್ಟಪಟ್ಟು ಏನ್ ಮಾಡ್ರು, ಕೆಲಸ ಮಾಡಿ ದೇವರ ಒಂದು ವಾಕ್ಯಗಳನ್ನ ಕಲಿಯೋದ್ರಲ್ಲಿ ತುಂಬಾ ಒಂದು ಆಸಕ್ತಿಯನ್ನು ಕೊಟ್ರು. ಅದು ಮಾತ್ರ ಇಲ್ಲ, ಅವ್ರು ಇದ್ದಿದ್ದ ಟೈಮಲ್ಲಿ ಗ್ರಾಮರ್
ಆಮೇಲೆ ಲಿಟ್ರೇಚರ್ ಅಂತ ಇರ್ತಾರೆ, ಇಂಗ್ಲಿಷ್ನ ಏನ್ ಮಾಡ್ತಾರೆ ಟೀಚ್ ಮಾಡ್ತಾ ಇದ್ರು ಸ್ವಲ್ಪ ಜನಕ್ಕೆ. ಸೊ ಅದರಿಂದ ಬರ್ತಾ ಇತ್ತು ಸ್ವಲ್ಪ ದುಡ್ಡು. ಅದರಿಂದಲೇ ಅವ್ರು ಏನ್ ಮಾಡ್ತಾ ಇದ್ರು, ಅವರು ಒಂದು ಕುಟುಂಬವನ್ನು ರನ್ ಮಾಡ್ತಾ ಇದ್ರು. ಆಮೇಲೆ ಅವರು ಕೆಲವು ದಿನಗಳಾದ್ಮೇಲೆ ಒಂದು ಕ್ರಿಶ್ಚಿಯನ್ ಸ್ಕೂಲ್ನ ಏನ್ ಮಾಡಿದ್ರು, ಸ್ಟಾರ್ಟ್ ಮಾಡ್ರು ಅಲೆಕ್ಸಾಂಡ್ರಿಯಲ್ಲಿ. ಅಲ್ಲಿ ಬಂದ್ರು ಫ್ಯೂಚರ್ ಸೇವಕರುಗಳೇ ಏನ್ ಮಾಡಿದ್ರು, ಟ್ರೈನಿಂಗ್ ಕೊಡ್ತಾ ಇದ್ರು ಅವರು. ಅದರಲ್ಲಿ ಅವರು ದೇವರ ಒಂದು ವಾಕ್ಯಗಳನ್ನ ಹಂಚೋದು, ಬೈಬಲ್ ಇಂದ ಎಲ್ಲಾ ತರ ಒಂದು ಜೆನಿಸಿಸ್ ಇಂದ ರೆವಲ್ಯೂಷನ್ ತನಕ ಅನೇಕ ಒಂದು ದೇವರ ವಾಕ್ಯಗಳನ್ನ ಅವರು ಕೊಟ್ಟುವಂತರಾಗಿದ್ದಾರೆ. ಆಮೇಲೆ ಏನಾಯ್ತು, ಅವರ ಒಂದು ಲೈಫಲ್ಲಿ ಕೊನೆಯ ದಿನಗಳಲ್ಲಿ ಅವರು ತುಂಬಾ ಅಲ್ಲಿಂದ ಒಂದು ರಾಜನ ಡಿಸಿಷಿಯಸ್ ಅಂತ ಒಂದು ರಾಜನ ಏನ್ ಮಾಡಿ ತುಂಬಾ ಕಷ್ಟಪಟ್ಟರು ಅವರು ವಯಸ್ಸರಿಗೆ ತಿರ್ಗಾ. ಸೊ ಆ ಒಂದು ಸಮಯದಲ್ಲಿ ಇವ್ರನ್ನ ಜೈಲಲ್ಲಿ ಹಾಕಿ ಟಾರ್ಚರ್ ಮಾಡ್ತಾರೆ. ಆಮೇಲೆ ಕೊನೆಯ ಒಂದು ವರ್ಷಗಳು ಅವ್ರು ಆಚೆ ಬಂದ್ಬಿಡ್ತಾರೆ, ಜೈಲಲ್ಲಿ ಇರೋದಿಲ್ಲ. ಬಟ್ ಆ ಒಂದು ವರ್ಷದಲ್ಲೂ ಅವ್ರು ತುಂಬಾ ಕಷ್ಟಪಟ್ಟು ಅವ್ರು, ಯಾಕಂದ್ರೆ ಅವ್ರಿಗೆ ಆ ಒಂದು ಜೈಲಲ್ಲಿ ಆಗಿದ್ದ ಟಾರ್ಚರ್ ಇಂದ ಏನ್ ಮಾಡ್ತಾರೆ, ಅವರು ಆ ಒಂದು ಗಾಯಗಳಿಂದ ಅವ್ರು ತೀರ್ಕೊಂತಾರೆ. 253 ಒಂದು ಏಣಿಯಲ್ಲಿ ಯತಮಾನದಲ್ಲಿ ಅವ್ರು ಏನ್ ಮಾಡ್ತಾರೆ, ತೀರ್ತಾರೆ. ಸೊ ಕೊನೆಯ ತನಕ ದೇವರಿಗೋಸ್ಕರ ಏನ್ ಮಾಡ್ತಾರೆ, ಅವರು ಒಂದು ಸಾಕ್ಷಿಯಾಗಿ ನಿಂತ್ಕೊಂತಾರೆ. ಸೊ ಈ ಒಂದು ಒರಿಗನ್, ಸೈಂಟ್ ಒರಿಗನ್ ಅಂತ ಅವ್ರನ್ನ ಕರೀತಾರೆ. ಈ ಒಂದು ಮಗನ ಒಂದು ಜೀವಿತದಿಂದ ನಾವ್ ಏನ್ ಕಲ್ತ್ಕೊಬಹುದು? ಸೊ 3 ವಿಷಯಗಳನ್ನ ನಾವು ಕಲಿಬಹುದು. ಫಸ್ಟ್ ನೋಡಿದ್ರೆ, ದೇವರ ಒಂದು ವಾಕ್ಯಕ್ಕೆ ಅವ್ರು ಬಂದು ಏನ್ ಮಾಡ್ತಾ ಇದ್ರು, ಒಳ್ಳೆ ಒಂದು ಮರ್ಯಾದೆಯನ್ನೇ ಕೊಡ್ತಾ ಇದ್ರು. ಅದ್ ಮಾತ್ರ ಅಲ್ಲ, ಒಂದು ಕಮಿಟ್ಮೆಂಟ್ ಇತ್ತು ಅವರಿಗೆ, ಅದೊಂದು ಡೆಡಿಕೇಶನ್ ಅಂತ ಹೇಳ್ಬೋದು. ಅವರು ಲೈಫ್ ಫುಲ್ಲ ಏನ್ ಮಾಡಿದ್ರು, ದೇವರ ವಾಕ್ಯನ ಕಲಿಯೋದ್ರಲ್ಲಿ ಅವರು ಒಂದು ಟೈಮ್ ಏನ್ ಮಾಡ್ತಾ ಇದ್ರು, ಸ್ಪೆಂಡ್ ಮಾಡ್ತಾ ಇದ್ರು. ಸೊ ನೀವು ನೋಡ್ಬೋದು, ಪೌಲ್ ಬಂದು ತಿಮೋತಿಗೆ ಹೇಳ್ಬೇಕಾರೆ, ನಿಮ್ಮ ಒಂದು ಚಿಕ್ಕ ವಯಸ್ಸಿಂದಾನೇ ಏನ್ ಮಾಡಿದ್ಯಾ, ನಿಮ್ಮ ತಾಯಿಯವರು ನಿಮ್ಮ ಅಜ್ಜಿಯವರು ಏನ್ ಮಾಡಿದ್ರು, ನಿನಗೆ ಸತ್ಯವನ್ನು ಹೇಳ್ಕೊಟ್ಟಿದ್ದಾರೆ. ಈ ಒಂದು ಸತ್ಯ ವಾಕ್ಯಗಳು ಏನ್ ಮಾಡಿದೆ, ನಿನ್ನ ರಕ್ಷಣೆಗೆ ತಗೊಂಬಂದಿದೆ ಅಂತ ಹೇಳ್ತಾರೆ. ಸೊ ಜ್ಞಾನದಲ್ಲಿ ನೀನು ಬೆಳೆದಿದ್ಯಾ ಅಂತ. ಸೊ ನಮಗೆ ಬಂದು ಈ ಜ್ಞಾನ ಕೊಡೋದು, ಚಿಕ್ಕ ವಯಸ್ಸಿಂದಾನೇ ನಮಗೆ ದೇವರ ಒಂದು ಮಾರ್ಗವನ್ನು ತೋರಿಸೋದು ಬಂದು ದೇವರ ವಾಕ್ಯ. ಸೊ ನಮ್ಮ ಒಂದು ಚಿಕ್ಕ ಮಕ್ಕಳಿಗೆ ನಾವೇನ್ ಮಾಡ್ಬೇಕು, ದೇವ್ರ ವಾಕ್ಯಗಳನ್ನ ನಾವು ಹೇಳ್ಕೊಡ್ಬೇಕು. ಹೇಗಾದ್ರೂ ಅವ್ರಿಗೆ ಏನ್ ಮಾಡ್ಬೇಕು, ಕಥೆ ಮುಖಾಂತರ ನಾವು, ಇಲ್ಲಾಂದ್ರೆ ಅವ್ರ ಅರ್ಥ ಆಗುವಂತೆ ನಾವೇನ್ ಮಾಡ್ಬೇಕು, ದೇವರ ವಾಕ್ಯನ ಹೇಳ್ಕೊಡ್ಬೇಕು. ಅದು ಮಾತ್ರ ಅಲ್ಲ, ನಮ್ಮ ಒಂದು ಜೀವಿತದಲ್ಲೂ ದೇವ್ರ ವಾಕ್ಯನ ನಾವೇನ್ ಮಾಡ್ಬೇಕು, ಪ್ರೀತಿಸ್ಬೇಕು. ಅದನ್ನ ಬಂದು ಧ್ಯಾನ ಮಾಡ್ಬೇಕು. ಅದ್ರಲ್ಲಿ ಒಂದು ಕಮಿಟ್ಮೆಂಟ್ ಇರ್ಬೇಕು, ದೇವ್ರ ವಾಕ್ಯಗಳನ್ನ ತಿಳ್ಕೊಳ್ಳುವಂತೆ. ಅವಾಗ ಮಾತ್ರನೇ ನಾವೇನ್ ಮಾಡಕ್ಕಾಗತ್ತೆ, ಅದನ್ನ ನಾವು ಬೋಧಿಸಲು ಸಾಧ್ಯ. ಅದು ನಮ್ಮ ಲೈಫಲ್ಲೂ ಅದನ್ನ ಏನ್ ಮಾಡ್ಬೋದು, ನಾವು ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಇವ್ರಿಗಿದ್ದ ಒಂದು ಕಮಿಟ್ಮೆಂಟ್, ಚಿಕ್ಕ ವಯಸ್ಸಿಂದಾನೇ ಅವ್ರ ಕೊನೆಯ ಒಂದು ಉಸಿರು ಇರ್ತಂತ ದೇವರ ವಾಕ್ಯಗೆ ಒಂದು ಏನ್ ಮಾಡಿದ್ರು, ತುಂಬಾ ಒಂದು ಮರ್ಯಾದೆಯನ್ನ ಕೊಟ್ಟು ಅದನ್ನ ಬಂದು ಏನ್ ಮಾಡಿದ್ರು, ಅವ್ರ ಲೈಫಲ್ಲಿ ಅದನ್ನ ಅವಲಂಬಿಸಿಕೊಟ್ರು ಆ ಒಂದು ವಾರ್ತೆಗಳನ್ನ. ಸೊ ನಮ್ಮ ಜೀವಿತದಲ್ಲೂ ಒರಿಗನ್ ಅವರ ಒಂದು ಲೈಫ್ ಇಂದ ಕಲ್ತ್ಕೊಳ್ಳೋದೇನಂದ್ರೆ, ದೇವರ ವಾಕ್ಯಗಳನ್ನ ನಮ್ಮ ಲೈಫಲ್ಲಿ ನಾವೇನ್ ಮಾಡೋದು, ಅಳವಡಿಸ್ಕೊಂಡು ಅದನ್ನ ಬೋಧಿಸೋದು, ಕಲ್ತ್ಕೊಳ್ಳೋದು. ಸೊ 2 ತಿಮೋಥೆ 2ನೇ ಅಧ್ಯಾಯ 15ನೇ ವಚನ ಯಾರೋ ಓದ್ತೀರಾ? 2 ತಿಮೋಥೆ 2ನೇ ಅಧ್ಯಾಯ 15ನೇ ವಚನ. 2 ತಿಮೋಥೆ 2ನೇ ಅಧ್ಯಾಯ 15ನೇ ವಚನ. ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು, ಅವಮಾನಕ್ಕೆ ಗುರಿಯಾಗದ ಕೆಲಸದವನು, ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರು. ಸೊ ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶ ಹೆಂಗೆ ಮಾಡೋದಂದ್ರೆ, ದೇವರ ಸೇವಕನಾಗಿರ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ದೇವ್ರ ವಾಕ್ಯಗಳನ್ನ ನಾವು ಧ್ಯಾನಿಸಿ ಅದನ್ನು ಕಳೆಯೋದು ಮಾತ್ರನೇ ಅದನ್ನ ನಾವು ಸರಿಯಾಗಿ ಏನ್ ಮಾಡ್ಬೋದು, ಉಪಯೋಗಿಸಬಹುದು. ಸೊ 2ನೇದು ನಾವು ನೋಡಿದಾಗ, ಅವರ ಒಂದು ಜೀವಿತದಿಂದ ನಾವೇನ್ ಕಲಿಬಹುದು ಅಂದ್ರೆ, ಅವರು ಒಂದು ವಿಶ್ವಾಸವನ್ನು ಏನ್ ಮಾಡಿದ್ರು, ಡಿಫೆಂಡ್ ಮಾಡಿದ್ರು. ಅಂದ್ರೆ ಯಾರೆಲ್ಲ ಬಂದು ಕ್ವಶನ್ ಮಾಡಿದ್ರು ಆ ಒಂದು ದಿನದಲ್ಲಿ, ಎಲ್ಲಾರು ಏನ್ ಮಾಡ್ತಾ ಇದ್ರು, ನೀನೇನು ಯೇಸು ಕ್ರಿಸ್ತನಿಗೆ ನಂಬಿದ್ಯಾ, ಈ ಒಂದು ದಿನದಲ್ಲೂ ಕೇಳ್ತಾರೆ. ಬಟ್ ಆ ಒಂದು ದಿನಗಳಲ್ಲಿ ತುಂಬಾ ಒಂದು ಕಷ್ಟದ ಒಂದು ಸಮಯವಾಗಿತ್ತು ಅದು. ಯೇಸು ಕ್ರಿಸ್ತನ್ ನಿಂತ್ಕೊಳ್ಳೋದು ತುಂಬಾ ಕಷ್ಟ. ಒಂದು ಸಾವಿಗೂ ಒಂದು ಜೀವಕ್ಕೂ ಮಧ್ಯದಲ್ಲಿರುವಂಗೆ ಒಂದು ವಿಷಯವಾಗಿತ್ತು. ಸೊ ಅವರು ಅವ್ರ ಸಾಕ್ಷಿಯನ್ನು, ಅವರ ಒಂದು ನಂಬಿಕೆಯನ್ನು ಅವ್ರು ಏನ್ ಮಾಡ್ಬೇಕಾಗಿತ್ತು, ದೃಢವಾಗಿ ನಿಂತ್ಕೊಳ್ಳೋದು ಮಾತ್ರ ಅಲ್ಲ, ಅದನ್ನ ಡಿಫೆಂಡ್ ಮಾಡ್ಬೇಕಾಗಿತ್ತು. ಅವ್ರು ಬಂದು ಕೇಳಿದಾಗ, ನೀನ್ ಏನಕ್ಕೆ ಯೇಸು ಕ್ರಿಸ್ತನ್ ನಂಬಿದೆ ಅಂತ ಹೇಳಿದಾಗ, ಅದಕ್ಕೊಂದು ಹಿಂದೆ ಒಂದು ನಂಬಿಕೆಯನ್ನು ಹೇಳುವಂತೆ ಒಂದು
ವಿಷಯವಾಗಿದೆ. ಇಲ್ಲಿ ನಾವು ನೋಡಿದಾಗ ಅದನ್ನು ಆರಿಗನ್ ಬಂದು ಏನ್ ಮಾಡೋದು, ತುಂಬಾ ಕಷ್ಟದಲ್ಲೂ ಏನ್ ಮಾಡಿದ್ರು ದೇವ್ರನ್ನ ಬಿಟ್ಕೊಟ್ಟಿಲ್ಲ. ಅವರ ಒಂದು ದೇವರ ಒಂದು ಏನೇ ಅಪೋಸಿಷನ್ ಬಂದ್ರು ಅವ್ರೇನ್ ಮಾಡಿದ್ರು ಅದನ್ನ ದೇವರ ಒಂದು ಸಾಕ್ಷಿಯಾಗಿ ನಿಂತ್ಕೊಂಡ್ರು. ಒಂದು ಪೇತ್ರ 3ನೇ ವಚನ 15ನೇ ವಚನ ಓದಿ. 1 ಪೇತ್ರ 3:15 ವಚನ ಓದಿ ಬ್ರದರ್. 3:15. 3:15. ಅವರ ಬೆದರಿಸುವಿಕೆಗೆ ಹೆದರದೆ, ಕಳವಳ ಪಡದೆ, ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆಪಡಿಸಿರಿ. ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರ್ರಿ. ಆದರೆ ಅದನ್ನು ಸಾತ್ವಿಕತ್ವದಿಂದಲೂ ಮನೋಭೀತಿಯಿಂದಲೂ ಹೇಳಿರಿ. ಸೊ ನಾವ್ ಏನ್ ಮಾಡ್ಬೇಕು, ಯೇಸು ಕ್ರಿಸ್ತನಿಗೋಸ್ಕರ ನಿಂತ್ಕೊಬೇಕು. ಅದನ್ನ ನಾವು ಏನಕ್ಕೆ, ನಮ್ಮ ನಂಬಿಕೆ ಏನಕ್ಕೆ ಯೇಸು ಕ್ರಿಸ್ತನ ಮೇಲೆ ಇದೆ ಅಂತ ನಾವು ಬೇರೆಯವ್ರಿಗೆ ಹೇಳೋಕೆ ಒಂದು ನಮಗೆ ಗೊತ್ತಿರಬೇಕು, ಆ ತಿಳುವಳಿಕೆ ಇರಬೇಕು. ಬಟ್ ಹೇಗೆ ಇರ್ಬೇಕಂದ್ರೆ ಒಂದು ತಾಳ್ಮೆಯಿಂದ ನಾವೇನ್ ಮಾಡ್ಬೇಕು, ಆ ವಿಷಯಗಳನ್ನ ನಾವು ಹೇಳಬೇಕು. ಒಂದು ಜೆಂಟಲ್ನೆಸ್, ಅದೇ ಮನಸ್ಸಲ್ಲಿ ನಮಗೆ ಏನಿರ್ಬೇಕು, ತಾಳ್ಮೆ ಇರ್ಬೇಕು ಅಂತ ದೇವ್ರ ವಾಕ್ಯ. ಹಂಗೆ ನಾವು ಹೇಳಿದಾಗ ನಮ್ಮ ಒಂದು ನಂಬಿಕೆ ಏನಾಗುತ್ತೆ, ಇನ್ನು ಜಾಸ್ತಿ ಬೆಳೆಯುತ್ತೆ. ಬೇರೆಯವರು ನಂಬಿಕೆಗೆ ಬರಲು ದೇವ್ರ ದಾರಿಯನ್ನು ಮಾಡ್ಕೊಡ್ತಾನೆ. ಸರಿನಾ? ಸೊ 3ನೇದು ನಾವು ಏನ್ ನೋಡ್ಬೋದು ಅಂದ್ರೆ, ಏನೇ ಒಂದು ಕಷ್ಟಗಳು ಬಂದ್ರು ಅವ್ರು ಏನ್ ಮಾಡಿದ್ರು ಅದನ್ನ ಸಹಿಸಿಕೊಳ್ಳುವ ಒಂದು ಏನ್ ಹೇಳ್ಬೋದು, ಒಂದು ಕ್ಯಾರೆಕ್ಟರ್ ಇತ್ತು. ಯೇಸು ಕ್ರಿಸ್ತನಿಗೋಸ್ಕರ ಎಲ್ಲವನ್ನೂ ಸಹಿಸಿಕೊಳ್ಳುವುದು ಅದು ಒಂದು ತುಂಬಾ ಒಂದು ಕಷ್ಟದ ಕಾರ್ಯ. ಬಟ್ ಆದ್ರೂ ಇಲ್ಲಿ ಅವರಿಗೆ ಅವ್ರ ಲೈಫಲ್ಲಿ ನಾವು ನೋಡಿದಾಗ ಕೊನೆಯ ಒಂದು ತನಕ ಅವ್ರು ಜೈಲಲ್ಲಿ ಹಾಕಿದ್ರು ಸರಿ, ತುಂಬಾ ಅವ್ರಿಗೆ ಕಷ್ಟಗಳನ್ನ ಕೊಟ್ಟರು, ಟಾರ್ಚರ್ ಮಾಡಿದ್ರು, ಆದ್ರೂ ದೇವರಿಗೋಸ್ಕರ ಕೊನೆಯ ತನಕ ಏನ್ ಮಾಡಿದ್ರು, ನಿಂತ್ಕೊಂಡ್ರು. ಬೈಬಲ್ ಹೇಳುತ್ತೆ ಕೊನೆಯ ತನಕ ನಿಂತ್ಕೊಳ್ಳೋಣ ಏನ್ ಮಾಡ್ತಾನೆ, ರಕ್ಷಣೆ ಹೊಂದುತ್ತಾನೆ ಅಂತ ಬೈಬಲ್ ಇದೆಯಲ್ಲ. ಸೊ ನಾವು ಕೊನೆಯ ತನಕ ದೇವರಿಗೋಸ್ಕರ ಏನ್ ಮಾಡ್ಬೇಕು, ದೃಢವಾಗಿ ನಿಂತ್ಕೊಬೇಕು. ಈ ಒಂದು 2 ತಿಮೋತಿ 4ನೇ ಅಧ್ಯಾಯ 5ನೇ ವಚನ ಓದಿ. 2 ತಿಮೋತಿ 4:5. ಆದರೆ ನೀನು ಎಲ್ಲಾ ವಿಷಯಗಳಲ್ಲಿ ಸ್ವಸ್ಥ ಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೋ, ಸೌವಾರ್ತಿಕನ ಕೆಲಸವನ್ನು ಮಾಡು, ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು. ಎಲ್ಲಾ ಕಷ್ಟವನ್ನು ನೀನ್ ಏನ್ ಮಾಡ್ಕೋ, ನೀನು ಬಂದು ನಿನ್ನ ಒಂದು ಅದ್ರ ಮೇಲೆ ನೀನ್ ಏನೇ ಒಂದು ಕಷ್ಟಗಳು ಬಂದ್ರು ಅದನ್ನ ತಡ್ಕೊ ನೀನು ಅಂತ ಇದೆ. ತಾಳಿಕೋ, ಎಲ್ಲಾ ಕಷ್ಟಗಳನ್ನು ತಾಳಿಕೋ, ದೇವರ ಸೇವಕನಾಗಿರೋ, ದೇವರು ನಿನ್ನ ಕೊಟ್ಟಿರೋ ದೇವರ ಒಂದು ಮಿನಿಸ್ಟ್ರಿಯನ್ನು ನೀನೇನ್ ಮಾಡೋ, ಮುಗಿಸು, ಕೇರ್ಫುಲ್ ಆಗಿರೋ. ಸೊ ಇದೆಲ್ಲ ನೀವು ನೋಡಿದಾಗ ಈ ಕಷ್ಟಗಳು ಬಂದ್ರು ಏನ್ ಹೇಳ್ತಾರೆ, ಇದು ಬಂದು ಪೌಲ್ ಬಂದು ತಿಮೋತಿಗೆ ಹೇಳ್ತಾ ಇರೋದು. ಕೊನೆಯದಾಗಿ ಒಂದು ವಿಷಯಗಳು ಪೌಲ್ ಬರ್ತಿದ್ದು 2ನೇ ತಿಮೋತಿಯಲ್ಲಿ. ಸೊ ನಿನ್ನ ಒಂದು ಇಷ್ಟೇ ಕಷ್ಟಗಳು ಬರುತ್ತೆ, ಸೇವೆಯಲ್ಲಿ ಕಷ್ಟಗಳು ಬರುತ್ತೆ, ನಿನ್ನ ಒಂದು ಜೀವಿತದಲ್ಲಿ ಕಷ್ಟಗಳು ಬರುತ್ತೆ, ಅದನ್ನೆಲ್ಲ ದೇವರಿಗೋಸ್ಕರ ಏನ್ ಮಾಡ್ಕೊಬೇಕು, ನೀನು ಸಹಿಸ್ಕೊಳ್ಬೇಕು. ಆ ಸಹಿಸ್ಕೊಳ್ಳೋ ಒಂದು ಕ್ಯಾರೆಕ್ಟರ್ ನಿನ್ನಲ್ಲಿ ಇರಬೇಕು, ಅದನ್ನ ಬೆಳೆಸ್ಕೊಬೇಕು ನಾವು. ಅದು ಈ ಒಂದು ಪಿಕ್ಚರ್ ಅಲ್ಲಿ ನೀವು ನೋಡಿದಾಗ ಏನೇ ಒಂದು ಭೂಮಿ ಎಷ್ಟೇ ಹಾರ್ಡ್ ಆಗಿದ್ರು ಅದ್ರಲ್ಲಿ ಒಂದು ಹೂವು ಬೆಳೆದಿದೆ ಅಲ್ವಾ. ಸೊ ಆತರ ನಮ್ಮ ಒಂದು ಜೀವಿತದಲ್ಲಿ ಎಲ್ಲ ಟೈಮು ನಮಗೆ ಒಂದೇ ತರ ಇರೋದಿಲ್ಲ, ಒಂದು ಕಷ್ಟಗಳು ಬರುತ್ತೆ ನಮ್ಮ ಲೈಫ್. ಬಟ್ ಆ ಒಂದು ಕಷ್ಟದ ಸಮಯದಲ್ಲೂ ನಾವು ಈ ತರ ಹೂವು ಆ ತರ ನಾವ್ ಏನ್ ಬೇಕು, ನಾವು ಹೂವು, ನಮ್ಮ ಲೈಫ್ ಈ ಹೂವು ತರ ಇದ್ದಾಗ ದೇವರಿಗೆ ಏನಾಗುತ್ತೆ, ತುಂಬಾ ಸಂತೋಷವಾಗುತ್ತೆ. ಅದು ಮಾತ್ರ ಅಲ್ಲ, ಅನೇಕರು ದೇವರ ಒಂದು ರಾಜ್ಯಕ್ಕೆ ಬರಲು ನಾವೊಂದು ಸಾಕ್ಷಿ ಆಗ್ತೀವಿ. ಸೊ ಈ ಒಂದು 3 ವಿಷಯಗಳನ್ನ ನಾವು ನೋಡಿದ್ವಿ ಒಂದು ವಾಕ್ಯದಿಂದ. ಇವ್ರು ಹೇಗೆ ದೇವರ ವಾಕ್ಯಕ್ಕೆ ಡೆಡಿಕೇಟೆಡ್ ಆಗಿದ್ರು, ಆಮೇಲೆ ಹೇಗೆ ಬಂದು ಒಂದು ನಂಬಿಕೆಯಿಂದ ಏನ್ ಮಾಡಿದ್ರು, ಆ ನಂಬಿಕೆಯನ್ನ ಬೇರೆಯವ್ರಿಗೆ ಹೇಳುವಂತ ಮಗನಾಗಿದ್ರು. ಆಮೇಲೆ 3ನೇದಾಗಿ ನಾವು ಕಷ್ಟ ಒಂದು ಸಮಯದಲ್ಲಿ ನಾವೊಂದು ಅವರ ಒಂದು ನಂಬಿಕೆಯಲ್ಲಿ ಏನ್ ಮಾಡಿದ್ರು, ದೃಢವಾಗಿ ನಿಂತ್ಕೊಂಡಿದ್ರು. ಸೊ ಈ ಒಂದು ವಿಷಯಗಳು ನಮ್ಮ ಲೈಫಲ್ಲಿ ನಾವು ಅವಲಂಬಿಸಿಕೊಳ್ಳೋಣ. ದೇವರನ್ನು ಆಶೀರ್ವದಿಸ್ತಾನೆ, ನಮ್ಮ ಮೂಲಕ ದೇವರ ರಾಜ್ಯವನ್ನು ಕಟ್ಟಲ್ಪಡುತ್ತೆ, ಅನೇಕರಿಗೆ ದೇವರು ನಮ್ಮನ್ನು ಆಶೀರ್ವಾದವಾಗಿರ್ತಾನೆ. ನಾವು ಪ್ರಾರ್ಥನೆ ಮಾಡಿ. ಪ್ರೀತಿಯುಳ್ಳ ತಂದೆಯೇ, ಅಪ್ಪ, ಈ ಒಂದು ಬೆಳಗಿನ ಜಾಗದ ವೇಳೆಯಲ್ಲೂ ತಂದೆ, ನಿಮ್ಮ ಮಕ್ಕಳಾಗಿ ನಾವು ನಿನ್ನ ಒಂದು ಮಗನ ಬಗ್ಗೆ ಸ್ವಲ್ಪ ಹೊತ್ತು ನೋಡಲು, ಅವ್ರ ಮುಖಾಂತರ ಅನೇಕ ಒಂದು ವಿಷಯಗಳನ್ನ ಕಲ್ತ್ಕೊಳ್ಳಲು ಕೃಪೆಯನ್ನು ಕೊಟ್ಟಿದ್ಯಾ. ನಮ್ಮೊಂದು ಲೈಫಲ್ಲೂ ನಿನ್ನ ಒಂದು ವಾಕ್ಯಕ್ಕೆ ನಾವು ಯಾವಾಗಲೂ ಅಧೀನರಾಗಿರ್ಬೇಕು, ಅದನ್ನು ಕಲ್ತ್ಕೊಳ್ಳೋ ನಮಗೆ ಹೃದಯವನ್ನು ಕೊಡು. ಅದು ಮಾತ್ರ ಅಲ್ಲ, ನಾವು ನಮ್ಮ ಯಾರೇ ಬಂದು ನಮ್ಮ ನಂಬಿಕೆಯ ಬಗ್ಗೆ ಕ್ವಶನ್ ಮಾಡಿದ್ರೆ ಅದಕ್ಕೆ ಕರೆಕ್ಟ್ ಆಗಿ ಒಂದು ತಾಳ್ಮೆಯಿಂದ ನಾವು ಆನ್ಸರ್ ಮಾಡಲು ಕೃಪೆಯನ್ನು ಕೊಡು ತಂದೆ. ಈ ಒಂದು ಕಷ್ಟದ ಒಂದು ಸಮಯದಲ್ಲೂ ನಾವು ದೃಢವಾಗಿ ನಿಂತ್ಕೊಳ್ಳಲು, ಅದರಲ್ಲೂ ನಾವು ಒಂದು ಒಳ್ಳೆ ಕ್ರಿಯೆಗಳನ್ನು ಮಾಡಲು, ನಮ್ಮ ಜೀವಿತದಲ್ಲಿ ಕಣಿ ಕೊಡುವ ಒಂದು ಜೀವನವಾಗಿರಲು ಕೃಪೆಯನ್ನು ಆಶ್ರಯಿಸು. ಇಲ್ಲಿ ಈ ಒಂದು ಮೀಟಿಂಗ್ ಅಲ್ಲಿ ಒಬ್ಬೊಬ್ಬರು ಆಶ್ರಯಿಸೋ, ಕುಟುಂಬಗಳನ್ನ ಆಶ್ರಯಿಸು ತಂದೆ. ಅವರು ಏನೇ ಒಂದು ಕಷ್ಟದಲ್ಲಿದ್ರು
ಈ ನಮ್ಮ ಜೊತೆ ಇದ್ದು ನಡೆಸು, ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳ್ತೀನಿ ಪ್ರೀತಿಲಿ ತಂದೆಯೇ. ಆಮೆನ್.